ಗಾಂಧಿನಗರ ನ್ಯೂಸ್ಗೆ ಮತ್ತೆ ಸ್ವಾಗತ. ಹೇಳಮ್ಮ ಮೇಘನಾ, ಏನಿದೆ ನ್ಯೂಸ್? ಸರ್, ಹಾಗೆ ಆಟೋ ರಾಜ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಒಬ್ಬ ಹ್ಯಾಂಡಿಕ್ಯಾಫ್ಟ್ ವಿದ್ಯಾರ್ಥಿನಿ, ಅವರು ಭಂಡಾರಿ ಅಂತ ಅವ್ರ ನೇಮು. ಸೊ ಅವರು ನಾಯಕನ ಸ್ಫೂರ್ತಿಯಿಂದ ಎಕ್ಸಾಮ್ ಬರೆದ್ಬಿಟ್ಟು ಸ್ಟೇಟ್ ರ್ಯಾಂಕ್ ಬರುವಂಥ ಲಕ್ಷ್ಮಿಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಈ ರೀತಿ ಹ್ಯಾಂಡಿಕ್ಯಾಫ್ಟ್ಗಳನ್ನ ತಗೊಂಡು ಚಿತ್ರ ಮಾಡೋದ್ರಿಂದ ಚಿತ್ರಕ್ಕೊಂದು ಸ್ಫೂರ್ತಿ ಬರುತ್ತೆ ಅಂತ ಅನ್ಸುತ್ತಾ? ಅಲ್ಲ, ಈಗ ಅದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು ಅಥವಾ ಸಿನಿಮಾದ ಒಳಭಾಗದಿಂದ ನೋಡಬೇಕು ಅನ್ನೋದು ಪ್ರಶ್ನೆ. ಆದರೆ ಏನೇ ಆಗಲಿ, ಒಂದು ಕನ್ನಡದ ಬಹಳ ದೊಡ್ಡ ನಟರು ಒಂದು ಸಿನಿಮಾದಲ್ಲಿ ಸಂಪೂರ್ಣವಾಗಿ ಅವರು ಒಂದು ಪ್ರತಿಭಟನೆಗೆ ಒಳಗಾಗಿ ಆ ನಾಯಕನನ್ನ ಒಂಟಿಯಾಗಿ ಆ ಹಳ್ಳಿ ಜನ ಬಿಟ್ಟು ಇಡೀ ಹಳ್ಳಿಗೆ ಹೊರಗಡೆ ಹೋದಾಗ ಒಬ್ಬ ಅಂಗವಿಕಲ ಅಲ್ಲಿ ಉಳ್ಕೊಳ್ತಾನೆ. ಆ ಉಳ್ಕೊಂಡ ಅಂಗವಿಕಲನನ್ನ ನೀನು ಹೆಗಲ ಮೇಲೆ ಕೈ ಹಾಕೊಂಡು ಅವನನ್ನು ಕರ್ಕೊಂಡು ಹೋಗ್ಬೇಕು ಅಂತ ನಿರ್ದೇಶಕರು ಹೇಳಿದಾಗ ಆ ದೊಡ್ಡ ನಟ ಅಥವಾ ಆಧ್ಯಾತ್ಮವನ್ನೇ ಮಾತಾಡುವ ಅಥವಾ ಸಮಾಜದ ಒಂದು ಸೇವಾ ಮನೋಭಾವದ ಬಗ್ಗೆ ಮಾತಾಡುವಂತ ನಟ ಅವರ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೂ ಹಿಂದೇಟ್ ಹಾಕಿದ್ರಂತೆ. ಇದು ಖಾಸಗಿಯಾಗಿ ನನಗೆ ನಿರ್ದೇಶಕರು ಹೇಳಿದ್ದು. ಅಂದ್ರೆ ನಮ್ಮಲ್ಲಿ ಒಂದು ವೈಕಲ್ಯದ ಬಗ್ಗೆ, ಅಂಗವಿಕಲತೆಯ ಬಗ್ಗೆ ಅಥವಾ ಅಂಗವಿಕಲರ ಬಗ್ಗೆ ಎಂಥ ಮನೋಭಾವ ಆಂತರಿಕವಾಗಿರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸಿನಿಮಾದ ಒಳಗಡೆ ಮತ್ತು ಸಿನಿಮಾದಲ್ಲಿ ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಗಣೇಶನ ಒಟ್ಟಿಗೆ ಅದು ಅವರು ಕೆಲಸ ಮಾಡಿದ್ದಾರೆ ಅಥವಾ ಗಣೇಶ್ ಅವರೊಟ್ಟಿಗೆ ಪೂರ್ವಕವಾಗಿ ವರ್ತಿಸಿದ್ದಾರೆ ಅನ್ನೋದ್ರ ಮೇಲೆ ಈ ನೀನು ಕೇಳಿದ ಪ್ರಶ್ನೆಯ ಉತ್ತರ ನಿಗದಿ ಆಗ್ತದೆ ಅಂತ ನನ್ನ ಭಾವನೆ. ಸರ್, ಹಾಗೆ ಬಾಲಿವುಡ್ ನ್ಯೂಸಿಗೆ ಬಂದರೆ, ಮೊನ್ನೆ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದಂಥ ಕರೀನಾ ಕಪೂರ್, ಬರೀ ಹೀರೋಗಳಿಗೆ ಮಾತ್ರ ನೀವು ಸೂಪರ್ ಸ್ಟಾರ್ ಅಂತ ಕರಿತೀರಾ, ಆದರೆ ಹೀರೋಯಿನ್ಸಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ದಲ್ಲೇ ಸೂಪರ್ ಸ್ಟಾರ್ ಅಂತ ಕರೆಯಲ್ಲ. ಸೊ ನಾನು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಬೊಂಬಾಟ್ ಹಿಟ್ಗಳನ್ನೇ ಕೊಟ್ಟಿದ್ದೀನಿ. ಸೊ ಅದರಿಂದ ಹೀರೋಯಿನ್ಸ್ಗೂ ಅದೇ ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಮುಂಬೈ ಪತ್ರಕರ್ತರೆಲ್ಲರೂ ಸೇರಿ ಸೂಪರ್ ಸ್ಟಾರ್ ಕರೀನಾ ಅಂತ ಫ್ಲ್ಯಾಶ್ ಮಾಡಿದ್ದಾರೆ. ಹಾಗೆ ಅವರು ಒಂದು ಬುಕ್ ಬರಿತಾ ಇದ್ದಾರೆ. ಸೊ ಆ ಬುಕ್ಕಲ್ಲಿ ಅವರ ಬ್ಯೂಟಿ ಟಿಪ್ಸ್ ಆ್ಯಂಡ್ ಬ್ಯೂಟಿ ಸೀಕ್ರೆಟ್ಸ್ ಎಲ್ಲ ಇದೆ ಅಂತೆ. ಇನ್ನು ಸದ್ಯದಲ್ಲೇ ಅದು ಪಬ್ಲಿಷ್ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಕಾಣ್ತದೆ ಅವಳು ಹೇಳಿದ್ದು ಒಳ್ಳೆ ಮಾತೆ. ಅದು ಕನ್ನಡದ ನಾಯಕಿಯರು ಹೇಳ್ಬೋದು ಅದನ್ನ. ರಾಧಿಕಾ ಪಂಡಿತ್ನಿಂದ ಎಷ್ಟು ಸಿನಿಮಾ ಗೆದ್ದಿಲ್ಲ. ಆದರೆ ರಾಧಿಕಾ ಪಂಡಿತನ್ನ ನಾವು ಇವತ್ತು ಹೇಳ್ತೇವೆ, ಒಂದು ರೀತಿಯಲ್ಲಿ ಸೂಪರ್ ಸ್ಟಾರಿಣಿ ಅಂತ ನಾವು ಬಹಳ ಸಾರಿ ಹೇಳಿದ್ದೇವೆ. ಮತ್ತೆ ನಾಯಕರಿಗೆ ಈಕ್ವಲ್ ಆದಂತ ಒಂದು ಸ್ಥಾನಮಾನವನ್ನ ಅವರಿಗೆ ಕೊಡುವ ಆದ್ಯತೆಯಲ್ಲಿ ಕೊಡಬೇಕು. ಆರ್ಥಿಕವಾಗಿ ಬರಬೇಕದು. ಇಲ್ಲಿ ಕೋಟಿಗಟ್ಟಲೆ ನಾಯಕರು ತಗೊಳ್ತಾರೆ, ಆದ್ರೆ ಅದೇ ರಾಧಿಕಾ ಪಂಡಿತಿಗೆ ಲಕ್ಷಗಳನ್ನಷ್ಟೇ ಕೊಡ್ತಾರೆ. ಈ ತರತಮತೆ ಹೋಗ್ಬೇಕು. ಇದರ ವಿರುದ್ಧವಾಗಿ ಕರೀನಾ ಕಪೂರ್ ಹೇಳಿದ ಮಾತನ್ನ ಕನ್ನಡತಿಯರು ಈ ಅರ್ಥದಲ್ಲಿ ಬಳಸಿ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದೇನು ಅಂತ ಅನಿಸ್ತದೆ. ಒಂದು. ಎರಡನೇದು, ಕರೀನಾ ಕಪೂರ್ ಪುಸ್ತಕ ಬರೀತಾ ಇದ್ದಾರೆ ಅಂತಂದಾಗ ಬಹುಶಃ ನನ್ನಂತ ಪತ್ರಕರ್ತನಿಕ್ಕಿಂತ ಈಗ ಸಾಮಾನ್ಯ ಈ ಸಿನಿಮಾದ ಒಂದು ಪ್ರೇಕ್ಷಕರಿಗೆ ಅನಿಸಬಹುದಾದ್ದೇನು ಅಂತಂದ್ರೆ, ಅವಳ ಒಳಗಿನ ಆ ಸೈಫ್ ಮತ್ತು ಅವಳ ಮಧ್ಯೆ ನಡೆದಂತ ಆ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಅಲ್ಲಿಯ ತಾಕಲಾಟಗಳು, ಒಬ್ಬ ವಯಸ್ಕ ಅವನಿಗೆ ಮಧ್ಯೆ ಕೆಲವು ಒಂದು ಬಹುಶಃ ದಶಕದ ಆಚೆಯ ಒಂದು ವ್ಯತ್ಯಾಸ ಇದೆ. ಅವನು 2 ಮಕ್ಕಳ ತಂದೆ. ಆ ಮಕ್ಕಳೇ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅಂಥವರನ್ನ ಮದುವೆ ಆಗುವಾಗ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರ್ತದೆ? ಬಹುಶಃ ಇಂಥ ಒಂದು ಬರಹ ಅದರಲ್ಲಿ ಇದ್ದಿದ್ರೆ ನಮಗದು ಹೆಚ್ಚು ಮಹತ್ವ ಅಂತ ಅನಿಸ್ತಿತ್ತು. ಈ ಬ್ಯೂಟಿ ಟಿಪ್ಸು ಗಿಪ್ಸು ಎಲ್ಲ ನಮಗೆ ಬೇಕಾದಷ್ಟೆಲ್ಲ ಸಿಗುತ್ತೆ. ಈಗ ಸ್ಮಿತಾ ನಮ್ಗೆ ಕೇಳಿದ್ರು ಕೊಡ್ತಾಳೆ. ಹೌದು. ಹಾಗಾಗಿ ಅದು ಹೆಚ್ಚು ಆಕರ್ಷಕ ಅಲ್ಲ ಅಂತ ನನ್ನ ಭಾವನೆ. ಈಗಷ್ಟೇ ಒಂದು ಪೋಸ್ಟರ್ ನಿನ್ನೆ ಬಿಡುಗಡೆ ಆಗಿದೆ. ಶಾರುಖ್ ಖಾನ್ ಮತ್ತು ಯಶ್ ಚೋಪ್ರಾ ಅವರು ಮಾಡ್ತಾ ಇರುವಂಥ ಸಿನಿಮಾ. ಅದರ ಬಗ್ಗೆ ನಮ್ಗೆ ಈಗಾಗಲೇ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಯಾಕೆಂತಂದ್ರೆ ಕತ್ರಿನಾ ಕೈಫ್ ಮತ್ತು ಅನುಷ್ಕಾ ಶರ್ಮಾ ಇಬ್ಬರು ನಾಯಕಿಯರಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಹೆಸರಿಟ್ಟಿರಲಿಲ್ಲ. ಈಗ ನಮ್ಮ ಶೋಲೆ ಚಿತ್ರದ ಒಂದು ಅದ್ಭುತವಾದಂಥ ಹಾಡೇನಿತ್ತಲ್ಲ, ಅದರ ಚರಣವನ್ನು ಬಹುಶಃ ಕನ್ನಡದಲ್ಲಿ ಕೂಡ ಇತ್ತೀಚೆಗೆ ಎಲ್ಲ ಹಾಡಿನ ಮತ್ತು ರಾಜ್ಕುಮಾರ್ ಸಿನಿಮಾದ ಅಥವಾ ವಿಷ್ಣುವರ್ಧನ್ ಸಿನಿಮಾದ ಅಲ್ಲೆಲ್ಲಿ ನಮಗೆ ಹಾಡು ಯಾವುದೆಲ್ಲ ಫೇಮಸ್ ಆಗಿದೆಯೋ ಅದರದೆಲ್ಲ ಒಂದೊಂದು ಚರಣವನ್ನು ತಕೊಂಡು ಹೆಸರಿಡ್ತಾ ಇರುವಂಥ ಪದ್ಧತಿ ಇತ್ತು. ಬಹುಶಃ ಹಿಂದಿಯಲ್ಲೂ ಅದು ಈಗ ಬರ್ತಾ ಇದೆ. ಜಬ್ ತಕ್ ಕೆ ಜಾನ್ ಅನ್ನುವಂಥ ಒಂದು ಹೆಸರಿನಲ್ಲಿ ಆ ಸಿನಿಮಾ ಬರ್ತಾ ಇದೆ. ಪ್ರಾಣ ಇರುವವರೆಗೂ. ಆ ಪ್ರಾಣ ಇರುವವರೆಗೂ ಅಂತಂದಾಗ ಅದೊಂದು ಪ್ರೀತಿಯ ಮೇಲೆ ಇರುವಂಥ ಕಥೆಯಾಗಿರ್ಬೋದು. ಅದರ ಜೊತೆಗೆ ಅದು ಒಂದು ದೇಶಭಕ್ತಿಯನ್ನು ಇಟ್ಟುಕೊಂಡು ಬರ್ತಾ ಇರುವಂಥ ಸಿನಿಮಾ ಅನ್ನುವಂಥ ಒಂದು ಸಣ್ಣ ಹಿಂಟ್ ಕೂಡ ಬಂದಿದೆ. ಚಕ್ ದೆ ಇಂಡಿಯಾದಂಥ ಸಿನಿಮಾ ಬಂದಾಗ ಶಾರುಖ್ ಖಾನ್ ಸಿನಿಮಾ ಎಂಥ ಒಂದು ದೇಶಭಕ್ತಿಯನ್ನ, ದೇಶದ ಪ್ರೀತಿಯನ್ನ ಅಥವಾ ನಮ್ಮದು ಅನ್ನುವಂಥ ಒಂದು ಭಾವವನ್ನು ಹೇಗೆ ತುಂಬಿ ತುಳುಕು ಹಾಗೆ ಅದು ಎದೆಯಲ್ಲಿ ಹುಟ್ಟು ಹಾಕಿತ್ತೋ ಆ ರೀತಿಯ ಒಂದು ಸಣ್ಣ ಸೆಲೆಯನ್ನು ಇಟ್ಟುಕೊಂಡು ಪ್ರೇಮ ಕಥೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಬಹುಶಃ ದೀಪಾವಳಿಗೆ ರಿಲೀಸ್ ಆಗ್ತಾ ಇರೋದ್ರಿಂದ ಇದೊಂದು ದೊಡ್ಡ ದೀಪಾವಳಿ ಧಮಾಕ ಆಗ್ಬೋದೇನೋ.
ಸರ್, ಇನ್ನು ಕನ್ನಡಕ್ಕೆ ಬರೋದಾದ್ರೆ ತಮ್ಮ ಅಭಿನಯದಲ್ಲಿ ನವರಸಗಳನ್ನ ತೋರಿಸ್ತಂತ ಜಗ್ಗೇಶ್ ಅವರ ಹಲವಾರು ವರ್ಷಗಳ ಕನಸು ಅಂದ್ರೆ ಅವ್ರು ಮಾಡ್ತಿರುವಂತ ಗುರುಚಿತ್ರನ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇರೆ ಯಾರು ಅಲ್ಲ ಹೀರೋ, ತಮ್ಮ ಮಗ ಗುರುರಾಜ್ನ ಹಾಕೊಂಡು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಪರಿಮಳ ಜಗ್ಗೇಶ್ ಅವರ ಮಿಸ್ಸಸ್ ಈ ಚಿತ್ರನ ಗುರುರಾಜ್ ಫಿಲ್ಮ್ಸ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಈ ಚಿತ್ರಕ್ಕೆ UA ಸರ್ಟಿಫಿಕೇಟ್ ಸಿಕ್ಕಾಗಿದೆಯಂತೆ. ಸೊ ಆಲ್ರೆಡಿ ಫಸ್ಟ್ ಕಾಪಿನ ಇಡೀ ಟೆಕ್ನಿಷಿಯನ್ಸ್ ಜಗ್ಗೇಶ್ ಸರ್ ಎಲ್ಲ ಕುತ್ಕೊಂಡು ನೋಡಿದ್ದಾರೆ. ಸೊ ಖುಷಿಯಾಗಿದೆ, ಇನ್ನೇನು ಚಿತ್ರನ ರಿಲೀಸ್ ಮಾಡ್ತಾರಂತೆ ಸರ್. ಅದು ಮಗನ ಸಿನಿಮಾ. ಮಗನನ್ನ ಬೇರೆ ಸಿನಿಮಾಗಳಲ್ಲಿ ನಾಯಕನಾಗಿ ಸರಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಒಂದು ನೋವಿಗಾಗಿ ಅವ್ರೇನು ಮಾಡಿದ್ರು, ತಾನೇ ನಿರ್ದೇಶನಕ್ಕೆ ಮುಂದಾದರು. ಮತ್ತೆ ಈ ತಾಂತ್ರಿಕವಾಗಿ ಈ ಸಿನಿಮಾ ಅತ್ಯಂತ ಉತ್ಕೃಷ್ಟವಾಗಿರ್ತದೆ. ಎಲ್ಲಿ ಏನೇನ ಬಳಸಬೇಕು ಅದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲದಿದ್ದ ಹಾಗೆ ನಾನು ಬಳಸಿದ್ದೇನೆ. ಮತ್ತೆ ನನ್ನ ಮಗನಿಗೆ ಈ ಸಿನಿಮಾಕ್ಕೆ ಅಂತಲೇ ಪ್ರತ್ಯೇಕವಾಗಿ ತರಬೇತಿ ಕೊಟ್ಟು ಈ ಸಿನಿಮಾವನ್ನು ಮಾಡಿಸಿದ್ದೇನೆ. ಈ ಎಲ್ಲ ಜಗ್ಗೇಶರ ಮಾತುಗಳನ್ನು ಗಮನಿಸಿದರೆ ಅಲ್ಲಿ ಮಗನಿಗಿಂತ ಹೆಚ್ಚು ತಂದೆಯ ನಿರ್ದೇಶನದ ಪ್ರಶ್ನೆ ಅಡಗಿದೆ, ಮತ್ತೆ ಅವರ ಒಂದು ಮಾನ ಮೌಲ್ಯದ ಪ್ರಶ್ನೆ ಈ ಸಿನಿಮಾ. ಹಾಗಾಗಿ ಈ ಸಿನಿಮಾ ಅವರಿಗೆ ಗುರುಬಲವನ್ನು ತರಲಿ ಮತ್ತು ಯಶಸ್ಸನ್ನು ತರಲಿ ಅಂತ ಹಾರೈಸ. ಅವಳು ಜಗತ್ತಿನ 4 ಬ್ಯಾಲೆ ಡ್ಯಾನ್ಸರಲ್ಲಿ ಒಬ್ಬಳು. ಅವಳು ಬ್ಯಾಲೆ ಡ್ಯಾನ್ಸರನ್ನು 2001ರಲ್ಲಿ ಕಲಿತು ಇವತ್ತು 6 ದೇಶಕ್ಕೆ ಬ್ಯಾಲೆ ಡ್ಯಾನ್ಸನ್ನು ಕಲಿಸುವಂಥ ಒಂದು ಟೀಚರು ಹೌದು, ಮತ್ತು ಜಗತ್ಪ್ರಸಿದ್ಧವಾದಂಥ ಒಂದು ಬ್ಯಾಲೆ ಡ್ಯಾನ್ಸರು ಹೌದು.